ಪತ್ರಿಕಾಗೋಷ್ಠಿಯನ್ನು ಮಾಡಿ ಬರುವಂಥ ಫೆಬ್ರವರಿ ತಿಂಗಳಲ್ಲಿ ನಾಮಧಾರಿ ಸಮುದಾಯ ಭವನವನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಸಮಾಜ ಬಾಂಧವರೆಲ್ಲರೂ ಸಹಕಾರ ಕೊಡಬೇಕಂತ ಹೇಳಿದರು. ಅದಕ್ಕೆ ನಾವೆಲ್ಲರೂ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾಮಧಾರಿ ಅಭಿವೃದ್ಧಿ ಸಂಘದವರೇ ಒಂದ್ಸಲ ಸಮಾಜದ ಮೀಟಿಂಗನ್ನು ಕರೆದ್ರಿ. ಇದುವರೆಗೆ ಆಗಿರುವಂಥ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ಹಾಗೆ ಮುಂದೆ ಇರುವಂತಹ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ಕೊಟ್ಟು ಸಮಾಜದ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾಮಧಾರಿ ಸಮುದಾಯ ಭವನದ ಉದ್ಘಾಟನೆಯನ್ನು ವಿಜೃಂಭಣೆಯನ್ನು ಮಾಡೋಣ, ನಿಮಗೆ ಸಮಾಜದ ಸಹಕಾರ ಸಿಗುತ್ತೆ ಅಂತ ಹೇಳಿದ್ವಿ. ನಾವೆಲ್ಲೂ ಕೂಡ ಸಂಘದವರಿಗೆ ಲೆಕ್ಕವನ್ನು ಕೇಳಿರಲಿಲ್ಲ, ಅವರ ವಿರುದ್ಧವಾಗಿ ಮಾತಾಡಿರಲಿಲ್ಲ. ಮೊನ್ನೆ ದಿನ ನಾಮಧಾರಿ ಅಭಿವೃದ್ಧಿ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ವಿರುದ್ಧವಾಗಿ ಒಂದಿಷ್ಟು ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಸ್ಪಷ್ಟನೆ ನೀಡೋದಕ್ಕೋಸ್ಕರ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಯಾರು ಸಮಾಜದ ಮೀಟಿಂಗನ್ನು ಕರೆ ಕೇಳಿದ್ದಾರೆ ಅವರ್ಯಾರು ಸಂಘದ ಸದಸ್ಯರಲ್ಲ, ಅವರ್ಯಾರು ಹಣ ಕೊಟ್ಟಿಲ್ಲ, ಅವರ್ಯಾರು ಶ್ರಮದಾನದಲ್ಲಿ ಭಾಗಿಯಾಗಿಲ್ಲ, ಅವರು ನಮ್ಮ ಸಂಘಕ್ಕೆ ಹಣನೂ ಕೊಡಿಸಿಲ್ಲ. ಅವರಿಗೆ ಲೆಕ್ಕ ಕೇಳೋಕ್ಕಾಗಲಿ ಪ್ರಶ್ನೆ ಮಾಡೋಕ್ಕಾಗಲಿ ಯಾವುದೇ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದೇನೆ. ಸ್ವಾಮಿ, ನಾವು ಇದೇ ಸಿದ್ದಾಪುರ ತಾಲೂಕಿನವರು, ನಾಮಧಾರಿ ಸಮುದಾಯದಲ್ಲಿ ಹುಟ್ಟಿದಂಥವರು. ನಮ್ಮದು ವಯಸ್ಸು ಚಿಕ್ಕದಿರ್ಬೋದು, ನಾವು ಚಿಕ್ಕ ವಯಸ್ಸಿನಿಂದ ಸಮಾಜದ ಕೆಲಸವನ್ನು ಮಾಡ್ಕೊಂತ ಬಂದಿದ್ದೀವಿ. 2003ರಲ್ಲಿ ನಮ್ಮ ನಾಯಕರಾದ ದಿವಂಗತ ಬಂಗಾರಪ್ಪನವರು ನಾಮಧಾರಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅವತ್ತು ನನಗೆ ಇವತ್ತಿಗೂ ಕೂಡ ನೆನಪಿದೆ. ಬಂಗಾರಪ್ಪನವರು ಮಾತನಾಡಬೇಕಾದ್ರೆ ಮಾತನಾಡಿದ್ರು. ಬಂಗಾರಪ್ಪನವರು ಮಾತು ಮುಗಿದಿರಲಿಲ್ಲ, ಅಷ್ಟೊಳಗಾಗಲೇ ನಮ್ಮ ಜನ ಹಿಂದ್ಗಡೆ ಅಡುಗೆ ಪಾತ್ರೆನ ಬಡಿತಾ ಇದ್ರು. ನಮ್ಮ ಜಾತಿ ಮಂಗ ಕಾರ್ಯಕ್ರಮ ಮುಗಿಯೋಳಿಗೆ ಊಟಕ್ಕೆ ಹೊಂಟವೆ ಅಂತೇಳಿ ಬಂಗಾರಪ್ಪನವರು ಅವತ್ತು ಹೇಳಿದ ಮಾತು ನನಗೆ ಇವತ್ತು ನೆನಪಿದೆ. ಅದೇ ರೀತಿಯಾಗಿ ನಾನಿರ್ಬೋದು, ಇಲ್ಲಿರುವಂಥ ನಾವೆಲ್ಲ ಪ್ರಮುಖರುಗಳು ನಾಮಧಾರಿ ಸಮುದಾಯ ಭವನದ ಶ್ರಮದಾನದಲ್ಲಿ ಭಾಗಿಯಾಗಿದ್ದೇವೆ. ಅದೇ ರೀತಿ ನಮ್ಮ ಹಿರಿಯರಂತ ಹನುಮಂತ ನಾಯ್ಕರು, ಮಾರುತಿ ನಾಯ್ಕರು, ಎಸ್.ಎಂ. ನಾಯ್ಕರ ಜೊತೆಗೆ ನಾನು ಕೂಡ ನಮ್ಮೂರಲ್ಲಿ ಸಮುದಾಯ ಭವನದ ಕಟ್ಟಡದ ದೇಣಿಗೆ ವಸೂಲಿ ಮಾಡೋದ್ರಲ್ಲಿ ನಾನು ಕೂಡ ಹೋಗಿದ್ದೇನೆ. ಇವತ್ತು ನಮ್ಮ ಹಿರಿಯರು ಹನುಮಂತ ನಾಯ್ಕರು ನಮ್ಮ ಜೊತೆಗಿಲ್ಲ. ಇವತ್ತು ಮಾರುತಿ ನಾಯ್ಕರು ಹಾಗೂ ಎಸ್.ಎಂ. ನಾಯ್ಕರು ಜೀವಂತವಾಗಿದ್ದಾರೆ, ಅವ್ರ ಹತ್ರ ನೀವು ಕೇಳಿ. ಅದೇ ರೀತಿ ಸಂಘದ ಸದಸ್ಯತ್ವ ಪಡೆಯೋಕ್ಕೋಸ್ಕರ ನಾವು ಕೂಡ ನಿಮ್ಮ ಹತ್ರ ಸದಸ್ಯತ್ವ ಕೇಳಿದ್ದೀವಿ. ಅವತ್ತು ನಾವು ಸದಸ್ಯತ್ವ ಕೇಳಕ್ ಬಂದಾಗ ಇದೇ ಬಾಲ್ಭವನದಲ್ಲಿ ಮೀಟಿಂಗ್ ಆದಾಗ ಇವತ್ತು ಸದಸ್ಯತ್ವ ಕೊಡೋದಿಲ್ಲ, ದೇಣಿಗೆಯನ್ನು ನೀಡಿ ಅಂತೇಳಿ ನೀವು ಅವತ್ತು ನಮ್ಮನ್ನ ವಾಪಸ್ ಕಳಿಸಿದ್ರಿ. ಅವತ್ತು ಏನೇನಾಯ್ತು ಅಂತೇಳಿ ಮುಂದೆ ನಮ್ಮ ವಿನಾಯಕ್ ಅವರು ಹೇಳೋರಿದ್ದಾರೆ. ಅದೇ ರೀತಿಯಾಗಿ ಸಂಘಕ್ಕೆ ನಾವು ಕೂಡ ಹಣ ಕೊಡಿಸುವಲ್ಲಿ ಕೆಲಸ ಮಾಡಿದ್ದೀವಿ. 2012ರಲ್ಲಿ ಕಾಗೇರಿಯವರು ಸ್ಪೀಕರ್ ಇದ್ದಂಥ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಸಮುದಾಯ ಭವನ ಕಟ್ಟಲು 2 ಕೋಟಿ ರೂಪಾಯಿ ಅನುದಾನ ಕೇಳಬೇಕಾದ್ರೆ ಗೌರವಾಧ್ಯಕ್ಷರಾದ ಆನಂದ ಜೊತೆಗೆ ನಾವು ಕೂಡ ಕಾಗೇರಿಯವರಲ್ಲಿ ಮನವಿ ಮಾಡಿದ್ದೀವಿ. ನಮಗೆ ಸಮಯ ಸಿಕ್ಕಾಗಲ್ಲ, ಕಾಗೇರಿಯವರು ಸಿಕ್ಕಾಗಲ್ಲ, ನಮ್ಮ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಹಣ ಕೊಡಿ, ನಮ್ಮ ಸಮುದಾಯ ಭವನ ಅರ್ಧಕ್ಕೆ ನಿಂತಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. 2 ಕೋಟಿ ಹಣ ಬಿಡುಗಡೆ ಆಗೋದಕ್ಕೆ ನಾವು ಕೂಡ ಶ್ರಮ ವಹಿಸಿದ್ದೀವಿ. ಅವತ್ತು ನಾಮಧಾರಿ ಸಮುದಾಯದ ಅಧ್ಯಕ್ಷರಾದಂತಹ ಕೆ.ಜಿ. ನಾಯ್ಕ ಅವರು ಎಲ್ಲೂ ಕೂಡ ಕಾಗೇರಿಯವರ ಬಳಿ ಅನುದಾನ ಕೇಳಕ್ ಬಂದಿಲ್ಲ. ನಿಮ್ದು ವೈಯಕ್ತಿಕ ಏನೇ ಇರ್ಬೋದು, ರಾಜಕಾರಣ ಏನೇ ಇರ್ಬೋದು, ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಹಿತಾಸಕ್ತಿಗೋಸ್ಕರ ನೀವು ಅವತ್ತು ಕಾಗೇರಿಯವರ ಹತ್ರ ಕ್ಷೇತ್ರದ ಶಾಸಕರಿದ್ರು, ಸರ್ಕಾರ ಇತ್ತು, ಹಣ ಕೇಳಕ್ ಬರ್ಬೇಕಿತ್ತು. ನಿಮಗೆ ಸಮಾಜದ ಹಿತಾಸಕ್ತಿಗಿಂತ ನಿಮ್ದು ವೈಯಕ್ತಿಕ ಹಿತಾಸಕ್ತಿನೇ ಮುಖ್ಯವಾಯಿತು ಅಂತೇಳಿ ನಮಗೆ ಇವತ್ತು ಅನಿಸ್ತಾ ಇದೆ. ಅವತ್ತು ಕಾಗೇರಿಯವರು 2 ಕೋಟಿ ರೂಪಾಯಿ ಕೊಟ್ಟರು. ಅದೇ ರೀತಿಯಾಗಿ ಇವತ್ತಿನ ಶಾಸಕರಾದಂತಹ ಭೀಮಣ್ಣ ನಾಯ್ಕರವರು 1 ಕೋಟಿ ರೂಪಾಯಿಯನ್ನ ನಮ್ಮ ಸಮುದಾಯ ಭವನಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರದ ಅನುದಾನದಿಂದನೇ ನಮ್ಮ ಸಮುದಾಯ ಭವನ ಆಗ್ತಿದೆ ಬಿಟ್ಟರೆ ಎಲ್ಲೋ ಈ ಸಂಘದ ಪದಾಧಿಕಾರಿಗಳ ಅಥವಾ ಈ ಅಧ್ಯಕ್ಷರ ಶ್ರಮದಿಂದ ನಮ್ಮ ಸಮುದಾಯ ಭವನದ ಕಟ್ಟಡ
ಬೇರೆ ಸಂಘ ಕಟ್ಕೋಬಹುದು ಅಂತ ಹೇಳಿದ್ದಾರೆ. ಇವರು ಸಮಾಜವನ್ನ ಒಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಬೇರೆ ಸಂಘ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರ ಮಾತನ್ನ ಕೇಳ್ಕೊಂಡು ಯಾರಾದ್ರೂ ನಮ್ಮ ಒಂದಿಷ್ಟು ಜನ ಶಾಸಕರ ಹತ್ರ ಹೋಗಿ ಈಗಾಗಲೇ ನಾಮದಾರಿ ಅಭಿವೃದ್ಧಿ ಸಂಘಕ್ಕೆ ಸರ್ಕಾರದಿಂದ ಸಾಕಷ್ಟು ಹಣ ಬಿಡುಗಡೆ ಆಗಿದೆ, ನಾವು ಒಂದು ಹೊಸ ಬೇರೆ ಕಟ್ಟಡವನ್ನು ಕಟ್ತೀವಿ, ನಮಗೆ ನೀವೀಗ ಶಾಸಕರು ಅನುದಾನವನ್ನು ಇವ್ರಿಗೆ ಕೊಡಬೇಡಿ, ನಮಗೆ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ? ಹಾಗಾಗಿ ಇವರು ಸ್ಪಷ್ಟವಾಗಿ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಮತ್ತು ನಾಮದಾರಿ ಅಭಿವೃದ್ಧಿ ಸಂಘ ಕರ್ನಾಟಕ ಸೊಸೈಟಿ ಆಕ್ಟ್ ಅಡಿಯಲ್ಲಿ ನೋಂದಾಯಿತ ಸಂಘ, ಸರ್ಕಾರದ ಅನುದಾನವನ್ನು ಪಡೆದು ಸಮಾಜದ ಹೆಸರಲ್ಲಿ ಹಣ ಪಡೆದಂತಹ ಸಂಘ ಆಗಿದ್ರಿಂದ ಇದು ನಮ್ಮದು ನಿಮ್ಮದು ಅನ್ನ ಹೇಳೋ ಪ್ರಶ್ನೆನೇ ಇಲ್ಲ. ಇದು ಸಮಾಜಕ್ಕೆ ಸೇರಿದ ಸಂಘ. ನಾಮದಾರಿ ಅಭಿವೃದ್ಧಿ ಅಧ್ಯಕ್ಷರು ಹೇಳ್ಬೋದು, ಇದು ನಮ್ಮ 150 ಜನರಿಗೆ ಮಾತ್ರ ಸೀಮಿತವಾದ ಸಂಘ, ಸಮಾಜದ ಎಲ್ಲರನ್ನೂ ನಾವು ಒಟ್ಟಾಗಿ ತಗೊಂಡು ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳ್ಬೋದು. ಆದರೆ ತಾಲೂಕಿನ ಎಲ್ಲ ನಾಮದಾರಿಗಳಿಗೂ ಸೇರಿರುವಂತಹ ಸಂಘ ನಾಮದಾರಿ ಅಭಿವೃದ್ಧಿ ಸಂಘ ಹಾಗೂ ನಾಮದಾರಿ ಸಮುದಾಯ ಭವನ. ಅವರು ನೀವು ಲೆಕ್ಕ ಕೇಳಬೇಡಿ, ಬೇರೆ ಸಮುದಾಯ ಭವನ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇದು ಅವ್ರದ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಇದು ಸಮಾಜದ ಆಸ್ತಿ. ಸರ್ಕಾರದ ಹಣವನ್ನು ಬಳಸಿ ಸಾರ್ವಜನಿಕರಿಂದ ದೇಣಿಗೆಯನ್ನು ತಗೊಂಡು ಕಟ್ಟಿದಂತ ಸಮುದಾಯ ಭವನ ಸಮಾಜದ ಎಲ್ಲರಿಗೂ ಸೇರುವಂಥದ್ದು. ಇವ್ರು ಬೇಕಿದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಡಿಕೊಂಡು ಬೇರೆ ಸಮುದಾಯ ಭವನ ಕಟ್ಟಲಿ, ಅವರಿಗೆ ನಾವು ಕೂಡ ದೇವರ ಶಕ್ತಿ ಕೊಟ್ಟರೆ ಸಹಕಾರವನ್ನು ಕೊಡ್ತೀವಿ. ಈಗಿರುವಂಥ ನಾಮದಾರಿ ಅಭಿವೃದ್ಧಿ ಸಂಘ ಹಾಗೂ ಸಮುದಾಯ ಭವನ ಇಡೀ ನಾಮದಾರಿ ಸಮಾಜಕ್ಕೆ ಸೇರಿದ್ದು. ಹಾಗಾಗಿ ಇವರು ಈ ರೀತಿಯ ಸರ್ವಾಧಿಕಾರದ ಧೋರಣೆಯನ್ನು ಬಿಟ್ಟು ಸಮಾಜದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಮೊನ್ನೆ ದಿನ ನಮ್ಮ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯರು, ಸ್ವಾಮೀಜಿಗಳು ಇವರೆಲ್ಲ ಭಾಷಣದಲ್ಲಿ ಹೇಳ್ತಾರೆ, ನಾಮದಾರಿಗಳಲ್ಲಿ ಯುವಕರಿದ್ದಾರೆ, ಉದ್ಯಮಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಅವ್ರ ಮನೆಗೆ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಇವರು ಭಾಷಣದಲ್ಲಿ ಹೇಳ್ತಾರೆ. ಆದರೆ ನಾವು ಮನೆ ಬಾಗಿಲಿಗೆ ಹೋದಾಗ ನಾಮದಾರಿ